ಜೈ ಭೀಮ್ ಹಾಡು ಹಾಕಿದ್ದಕ್ಕೆ ಥಳಿಸಿದ್ದಂತ ಘಟನೆ ಇದೆಯಲ್ಲ, ಅಲ್ಲೇ ಮಾಡಿದಂತ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದಂತ ಘಟನೆ ಇದೆಯಲ್ಲ, ಆ ಯುವಕನಿಗೆ ಮರ್ಮಾಂಗಕ್ಕೆ ಬಿದ್ದಂತ ಏಟು. ನೀವ್ ಯಾವ ಜಾತಿಯವರು ಅಂತ ದೀಪನ ಕೇಳ್ತಾರೆ. ನಿನ್ನ ಲೇಖನಿ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ಟಾಟಾ ಎಸಿನಲ್ಲಿ ಜೈ ಭೀಮ್ ಅಂಬೇಡ್ಕರ್ ಅವರ ಜೈ ಭೀಮ್ ಸಾಂಗ್ ಹಾಕಿದ್ದೇ ತಪ್ಪಾ ಅನ್ನುವಂತ ಪ್ರಶ್ನೆ ಈಗ. ಪ್ರಜಾಶಕ್ತಿ ಟಿವಿ ನೋಡುಗರಿಗೆ ನಮಸ್ಕಾರ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ಈ ಒಂದು ಹಾಡು ಏನಿದೆ, ಭೀಮರಾವ್ ಬಗ್ಗೆ ಬರೆದಂತ ಒಂದು ಹಾಡು ಕೆಲವರಿಗೆ ಉರಿ ತರ್ತಾ ಇದೆ, ಕೆಲವ್ರಿಗೆ ಕೋಪ ತರ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ, ಯಾಕೆ ಈ ಹಾಡನ್ನ ನಾನು ಈ ಹಾಡಿನ ಒಂದು ವಾಕ್ಯಗಳನ್ನು ಯಾಕೆ ಹೇಳಿದೆ, ಇದೆಲ್ಲವುದರ ಬಗ್ಗೆ ಇವತ್ತು ಒಂದು ವಿಶೇಷ ಚರ್ಚೆ ಮೂಲಕ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವೀಕ್ಷಕರೇ, ಸಂಸತ್ನಲ್ಲಿ ಶುರುವಾದಂಥ ಅಂಬೇಡ್ಕರ್ ವಿವಾದ ರಾಜ್ಯಕ್ಕೂ ಒಬ್ಬಿದೆ ಅಂತಲೇ ಹೇಳ್ಬೋದು. ದಿನನಿತ್ಯ ಅಂಬೇಡ್ಕರ್ ವಿಚಾರಕ್ಕೆ ಒಂದಲ್ಲ ಒಂದು ವಿವಾದ, ದುಷ್ಕೃತ್ಯಗಳು ನಡೀತಾ ಇದೆ. ಇದೆಲ್ಲವುದೂ ಕೂಡ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಮೊನ್ನೆ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಇದೀಗ ಇಂತಹದ್ದೇ ಒಂದು ದುಷ್ಕೃತ್ಯ, ಅಮಾನವೀಯ ಘಟನೆ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ. ಎಸ್, ನೋಡ್ತಾ ಹೋಗೋಣ ಏನಿದು ಗುಬ್ಬಿ ತಾಲೂಕಿನಲ್ಲಿ ನಡೆದಂತ ಒಂದು ಪ್ರಕರಣ. ವೀಕ್ಷಕರೇ, ಜೈ ಭೀಮ್ ಹಾಡು ಹಾಕಿದ್ದಕ್ಕೆ ಓರ್ವ ಯುವಕನನ್ನ ಥಳಿಸಿದ್ದಂಥ ಘಟನೆ ಇದೆಯಲ್ಲ, ಅಲ್ಲೇ ಮಾಡಿದಂಥ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದಂಥ ಘಟನೆ ಇದೆಯಲ್ಲ, ಇದು ಈಗ ರಾಜ್ಯವ್ಯಾಪಿ ಚರ್ಚೆ ನಡೀತಾ ಇದೆ. ಪ್ರಜಾಶಕ್ತಿ ಟಿವಿಯಲ್ಲಿ ಈ ಮುಂಚೆ ಮರಕುಂಬಿ ಪ್ರಕರಣ ಆಗಿರ್ಬೋದು, ತುಮಕೂರಿನಲ್ಲಿ ಜೀವಾವಧಿ ಶಿಕ್ಷೆಗಳಾದಂಥ ಪ್ರಕರಣಗಳಾಗಿರ್ಬೋದು, ಎಲ್ಲವುದನ್ನು ಕೂಡ ನಾವು ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಇನ್ನೂ ಕೂಡ ದಲಿತರ ಮೇಲಿನ ಹಲ್ಲೆ, ದಲಿತರ ಮೇಲಿನ ದೌರ್ಜನ್ಯಗಳು ಇನ್ನೂ ಕೂಡ ಜೀವಂತವಾಗಿದೆ ಅಂತ ಪ್ರಜಾಶಕ್ತಿ ಟಿವಿಯಲ್ಲಿ ನಾವು ಸ್ಟೋರಿಗಳನ್ನು ಮಾಡ್ತಾ ಬರ್ತಾ ಇದ್ವಿ. ಆದರೆ ಇಲ್ಲೂ ಕೂಡ ಇಂತಹದ್ದೇ ಒಂದು ಘಟನೆ ಸಂಭವಿಸಿದೆ. ಅದು ತುಮಕೂರು ಜಿಲ್ಲೆಯಲ್ಲೇ ಗುಬ್ಬಿ ತಾಲೂಕಿನಲ್ಲಿ. ಅಂದರೆ ಒಂದು ಆತಂಕದ ಬೆಳವಣಿಗೆ ಅಂತ ಹೇಳ್ಬೋದು. ಯುವಕರು ಟಾಟಾ ಸುಮೋದಲ್ಲಿ ಹೋಗ್ಬೇಕಾದ್ರೆ ಭೀಮಾ ಏನು ಜೈ ಭೀಮ್ ಅನ್ನುವಂಥ ಸಾಂಗನ್ನ ಹಾಡನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಕೇವಲ 19 ವರ್ಷ ಯುವಕ ದೀಪು ಅಂತ, ನರಸಿಂಹಮೂರ್ತಿ ಏನು ಹಾಲಿನ ವಾಹನ ಟಾಟಾ ಎಸಿನಲ್ಲಿ ಈ ದೀಪು 19 ವರ್ಷದ ಇನ್ನೂ ಕೂಡ ಓದ್ತಾ ಇರುವಂಥ ಹುಡುಗ. ಏನು ಹೆಬ್ಬೂರಿನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಇವರು. ಸಿರಿವಾರ ಏಕೆ ಕಾಲೋನಿಯ ಹುಡುಗ ಇವರು ಗುಬ್ಬಿ ತಾಲೂಕಿನ ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ನರಸಿಂಹಮೂರ್ತಿ, ಬಾ ಹೀಗೆ ಹೋಗಿ ಬರೋಣ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಜೊತೆಗೆ ಯಾರೂ ಇಲ್ಲ, ಹಾಲಿನ ಕ್ಯಾನ್ಗಳನ್ನು ಹಳ್ಳಿಗೆ ಹೋಗಿ ಶೇಖರಣೆ ಮಾಡ್ಕೊಂಬರ್ತಾರೆ. ಟಾಟಾ ಎಸಿನಲ್ಲಿ ಹೋಗ್ಬೇಕಾದ್ರೆ ಭೀಮರಾವ್ ಅನ್ನುವಂಥ ಸಾಂಗು, ನಾನು ಈಗೇನು ಮೊದಲನೇ ಎಪಿಸೋಡ್ನ ಮೊದಲನೇ ಭಾಗದಲ್ಲಿ ಹೇಳಿದಂಥ ಒಂದು ಹಾಡು, ಈ ಹಾಡನ್ನು ಸ್ವಲ್ಪ ಜೋರಾಗಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಇದು ಒಂದು ರೀತಿಯ ಕಾಮನ್ನು. ಈ ಟ್ಯಾಕ್ಟ್ರಿಯಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ರೈತರು ಕೆಲವು ಹಾಡುಗಳನ್ನು ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಈ ಬಸ್ಗಳಲ್ಲಿ ಕೂಡ, ಸರ್ಕಾರಿ ಬಸ್ಗಳಲ್ಲಿ ಕೂಡ ಹಾಡುಗಳನ್ನು ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಹಳ್ಳಿ ಭಾಗದಲ್ಲೂ ಕೂಡ ಈ ರೀತಿಯಾಗಿ ಟಾಟಾ ಸುಮೋದಲ್ಲಿ ಹೋಗುವಂಥವ್ರು, ಬೈಕ್ನಲ್ಲಿ ಹೋಗ್ಬೇಕಾದ್ರೂ ಎಷ್ಟೋ ರೈತರುಗಳು, ಯುವಕರು ಹಾಡು ಕೇಳ್ಕೊಂಡು ಹೋಗುವಂಥದ್ದು ಅದೊಂದು ಈ ಮುಂಚೆಯಿಂದಲೂ ಬಂದಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಒಂದು ಬೆಳವಣಿಗೆ ಮುಂದೆ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಅಂದರೆ, ಟಾಟಾ ಸುಮೋದಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆ ಜಾಗ ಯಾವುದು ಅಂದರೆ ಗುಬ್ಬಿ ತಾಲೂಕಿನ ಕಸ್ಬಾ ಹೋಬಳಿಯ ಗಿಡದ ಮುದ್ದನಹಳ್ಳಿ ಗ್ರಾಮದಲ್ಲಿ ಸುಮಾರು 6-10 ಗಂಟೆ ಸಮಯದಲ್ಲಿ ಇವರೇನು ಹಾಡು ಹಾಕೊಂಡು ಹೋಗ್ತಾ ಇರ್ತಾರೆ, ಜೈ ಭೀಮರಾವ್ ಅನ್ನುವಂಥ ಸಾಂಗನ್ನು ಹಾಕೊಂಡು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ 2 ವೀಲರಿಂದ ಬಂದಂಥ ಇಬ್ಬರು, ಇವರು ಒಬ್ಬರು ಚಂದ್ರಶೇಖರ್ ಅನ್ನುವಂಥವ್ರು ರೈಲ್ವೆ ಪೊಲೀಸರಂತೆ, ಹಾಗೆ ನರಸಿಂಹರಾಜು ಅದೇ ಊರಿನವರು, ಸಮೀಪದ ಊರಿನವರು, ಗಿಡದ ಮುದ್ದನಹಳ್ಳಿ ಅವರು.
ಇವರಿಬ್ಬರು ಬಂದು ಏಕಾಏಕಿ ಟಾಟಾ ಎ ಸಿ ಮುಂದೆ ಗಾಡಿಯನ್ನು ನಿಲ್ಲಿಸ್ತಾರೆ. ಗಾಡಿಯನ್ನು ನಿಲ್ಲಿಸಿ ಡೈರೆಕ್ಟ್ ಟಾಟಾ ಸುಮೋದಲ್ಲಿದ್ದಂತಹ ಏನು ಟಾಟಾ ಸುಮೋವನ್ನು ಚಲಾಯಿಸ್ತಂತಹ ಚಾಲಕ ನರಸಿಂಹಮೂರ್ತಿ ಅವ್ರನ್ನ ಕೊಳಪಟ್ಟೆ ಇಟ್ಕೊಂಡು ಆಚೆಗೆ ತಗೊಂಡ್ಬರ್ತಾರೆ. ಯಾರು ನಿಮಗೆ ಈ ಸಾಂಗ್ ಹಾಕೊಂಡು ಹೋಗೋದಕ್ಕೆ ಹೇಳಿದ್ದು? ಈ ಸಾಂಗ್ನ ಪ್ಲೇ ಮಾಡೋದಕ್ಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ನಮ್ಮ ಹಳ್ಳಿ ಭಾಗದಲ್ಲೇ ಹೋಗ್ಬೇಕಾದ್ರೆ ಈ ಸಾಂಗ್ ಯಾಕೆ ಪ್ಲೇ ಮಾಡಿದ್ದೀರಾ? ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿದ್ದಂಥ ದೀಪು ಇದನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಾವೇನು ಮಾಡಿದ್ದೀವಿ? ನಮ್ಮ ಪಾಡಿಗೆ ನಾವು ನಮಗೆ ಇಷ್ಟವಾದಂಥ ಒಂದು ಹಾಡನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನು ಮಾಡಿದ್ದೀವಿ ನಿಮಗೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿಯವರು ಅಂತ ದೀಪನ ಕೇಳ್ತಾರೆ. ನಾವೊಬ್ರು ದಲಿತರು, ನಾವು ಹಿಂದುಳಿದಂಥವ್ರು, ಈ ಸಮಾಜಕ್ಕೆ ಸೇರಿದಂಥವ್ರು, ನಮಗೆ ಪ್ರೀತಿ. ನೋಡಿ, ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಸೀಮಿತ ಆದಂಥವ್ರಲ್ಲ. ಹಾಡು ನಮಗೂ ಕೂಡ ಇಷ್ಟನೇ. ಕೆಲವರು ಇದು ಹಾಡು ಬರೋಕ್ಕಿಂತ ಮುಂಚೆನೇ ಇದೊಂದು ಧಾರಾವಾಹಿ ರೂಪದಲ್ಲಿ ಬಂದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇದು ಸದ್ದಾಗಿತ್ತು. ರಾಜ್ಯವ್ಯಾಪಿ ಚರ್ಚೆ ನಡೆದಿತ್ತು. ಕೆಲವರು ಬಲಪಂಥೀಯರು ಅನ್ಸ್ಕೊಳ್ಳೋರು ಇದನ್ನ ವಿರೋಧನೂ ಕೂಡ ಮಾಡಿದ್ರು. ಅಂಬೇಡ್ಕರ್ ಅವರು ಬಲಪಂಥೀಯರಿಗೆ ಎಡಪಂಥೀಯರಿಗೆ ಅಂತ ಏನಾದ್ರು ಸಂವಿಧಾನ ರಚನೆ ಮಾಡಿದ್ರ? ನಾನು ಇವಾಗ ಕುತ್ಕೊಂಡು ಮಾತನಾಡ್ತಾ ಇದ್ದೀನಿ ಅನ್ನೋದಕ್ಕೂ ಸಹ ಅಂಬೇಡ್ಕರ್ ಅವರೇ ಕಾರಣ. ನಮಗೆಲ್ಲ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದೇ ಅವರು ಜಾತಿ ನೋಡ್ಕೊಟ್ರ? ಎಲ್ಲರಿಗೂ ಕೂಡ ಸಮಾನತೆಯನ್ನು ಸಾರದಂತ BR ಅಂಬೇಡ್ಕರ್ ಅವರು ಅವರದ್ದೇ ಒಂದಾದಂಥ ಒಂದು ಹಾಡನ್ನು ಹಾಕೊಂಡು ಹೋಗ್ಬೇಕಾದ್ರೆ ನಾವು ಹಾಡ ಕೇಳ್ತೀವಿ, ಬೇರೆಯವರು ಅದೇ ಜಾತಿಯವರು ಹಾಡು ಕೇಳಬೇಕು ಅನ್ನುವಂಥದ್ದು ಇರುತ್ತಾ? ಇಷ್ಟ ಆಗಿರುತ್ತೆ, ಆ ಲೈನ್ಸ್ ಇಷ್ಟ ಆಗಿರುತ್ತೆ, ಆ ಮ್ಯೂಸಿಕ್ ಇಷ್ಟ ಆಗಿರುತ್ತೆ. ಕೇಳ್ತಾ ಹೋಗ್ಬೇಕಾದ್ರೆ ನೀವು ಯಾವ ಜಾತಿಯವರು ಅಂತ ಕೇಳ್ತಾರಂತೆ ಆ ರೈಲ್ವೆ ಪೊಲೀಸರು. ಚಂದ್ರಶೇಖರ್ ಅನ್ನುವಾತ ನಾವು ಈ ಜಾತಿಗೆ ಸಂಬಂಧಪಟ್ಟವರು ಅಂದಿದ ತಕ್ಷಣ ಓ ಈ ಜಾತಿಯವರು ಬಂದು ನಮಗೆ ಇಲ್ಲಿ ನಮ್ಮೂರಿನಲ್ಲಿ ಹಾಕೊಳ್ಳುವಷ್ಟು ನಿಮಗೆ ಅಷ್ಟೊಂದು ಬೆಳೆದ್ಬಿಟ್ಟಿದ್ದೀರಾ ನೀವು, ನಮ್ಮ ರೋಡ್ನಲ್ಲೇ ನೀವು ಹಾಕ್ಬೇಕಾ ಅದನ್ನ ಅಂತ ದೀಪುಗೆ ಅಲ್ಲಿಂದ ಕೊಳಪಟ್ಟೆ ಇಟ್ಕೊಂಡು ಆಚೆ ಕರೆದು ಮನಸ್ಸೋ ಇಚ್ಛೆ ತಳಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಆ ಯುವಕನ ಕಣ್ಣೀರು, ಆ ಯುವಕನಿಗೆ ಮರ್ಮಾಂಗಕ್ಕೆ ಬಿದ್ದಂಥ ಏಟು ನೋಡಿ ಎಷ್ಟರ ಮಟ್ಟಿಗೆ ದೌರ್ಜನ್ಯಗಳು ನಡೆಯುತ್ತೆ ಅಂತ. ಹೌದು, ಒಪ್ಕೊಳ್ಬೇಕು, ಕೆಲವೊಂದು ಭಾಗಗಳಲ್ಲಿ ಅಟ್ರಾಸಿಟಿ ಎನ್ನುವಂಥ ಕಾಯ್ದೆ ದಲಿತರ ಮೇಲಿನ ದೌರ್ಜನ್ಯಗಳು ಎಲ್ಲ ಒಂದು ಕಡೆ ದುರುಪಯೋಗ ಆಗ್ಬೋದು. ಕೆಲವರು ಅಪಘಾತ ಮಾಡಿದ್ದಕ್ಕೋ ಕೆಲವರು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಇಂತಹ ಒಂದು ಸನ್ನಿವೇಶದಲ್ಲಿ ಒಂದು ಹಾಡು ಹಾಕಿದ್ದಕ್ಕೆ ನೀವು ಮನಸ್ಸೋ ಇಚ್ಛೆ ತಳಿಸ್ತೀರಾ ಅಂದರೆ, ಅಥವಾ ಆತ ಏನಾದರೂ ನಿಮ್ಮನ್ನ ರ್ಯಾಗಿಂಗ್ ಮಾಡಿದ್ನ, ಅಥವಾ ನಿಮ್ಮನ್ನೇನಾದ್ರು ಓವರ್ಟೇಕ್ ಮಾಡಿದ್ನ, ಅಥವಾ ನಿಮ್ಮ ಟೂ ವೀಲರ್ಗೆ ಏನಾದ್ರು ಟಚ್ ಮಾಡಿದ್ನ, ಅಲ್ಲೇನಾದ್ರು ಅಪಘಾತ ಸಂಭವಿಸಿತ್ತಾ? ನೀವು ಹೇಳಬಹುದಿತ್ತು. ನೀವು ರೈಲ್ವೆ ಪೊಲೀಸರಾಗಿದ್ರಿ, ಅವರೇನು ಹಿರಿಯರಾಗಿದ್ರಿ, ಆ ಯುವಕರಿಗೆ ಮನದಟ್ಟು ಮಾಡಬೇಕಿತ್ತು. ಕಡಿಮೆ ಸೌಂಡ್ ಇಟ್ಕೊಂಡು ಬರ್ರಪ್ಪ, ಅಕಸ್ಮಾತ್ ಏನಾದ್ರು ಒಂದು ವೇಳೆ ಅವರು ಜಾಸ್ತಿ ಸೌಂಡನ್ನು ಇಟ್ಕೊಂಡು ಬರ್ತಾ ಇದ್ರೆ, ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ರೆ ಹೇಳ್ಬೋದಿತ್ತು. ಇಲ್ಲ, ನೀವು ಕಡಿಮೆ ಮಾಡ್ಕೊಂಬನ್ನಿ, ನಮಗೆ ಕಿವಿಯಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ, ಊರಿನ ಭಾಗಗಳಲ್ಲಿ ನೀವು ಕಡಿಮೆ ಸೌಂಡ್ ಇಟ್ಕೊಂಡು ಬನ್ನಿ ಅಂತ ಹೇಳ್ಬೋದಿತ್ತು. ಆದರೆ ನೀವು ಜಾತಿ ಕೇಳ್ತೀರಾ, BR ಅಂಬೇಡ್ಕರ್ ಅವ್ರು ಸಂಬಂಧಪಟ್ಟಂತ ಹಾಡಾಕಿದ್ದಕ್ಕೆ ಉರ್ಕೊಳ್ತೀರಾ, ಕೋಪಗೊಳ್ತೀರಾ ಅಂದ್ರೆ ರಾಷ್ಟ್ರ ಸಂವಿಧಾನಕ್ಕೆ ಶಿಲ್ಪಿ ಅವರು. ನೀವು ಅಷ್ಟೆಲ್ಲ ಅಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣನೇ BR ಅಂಬೇಡ್ಕರ್. ಜಾತಿ ವಿಚಾರಕ್ಕೆ ನೀವು ವಿರೋಧ ಮಾಡ್ತೀರಾ ಅನ್ನೋದಾದ್ರೆ, ಆ ಯುವಕನಿಗೆ ಮನಸ್ಸೋ ಇಚ್ಛೆ ತಳಿಸ್ತೀರಾ ಅಂದ್ರೆ ಸಮಾಜ ಯಾವ ಮಟ್ಟಿಗೆ ಹೋಗ್ತಾ ಇದೆ? ಮರ್ಮಾಂಗಕ್ಕೆ ತೀವ್ರವಾದಂಥ ಪೆಟ್ಟು ಬಿದ್ದಿದೆ. ಆ ಯುವಕನ ಕಣ್ಣೀರಿದೆಯಲ್ಲ, ಆ ಯುವಕ ಎಳೆಯಾಗಿ ಅದನ್ನು ಬಿಚ್ಚಿಟ್ಟಿದ್ದಾನೆ. ಬನ್ನಿ ಕೇಳಿಸ್ಕೊಂಬರೋಣ. ನನ್ನ ಹೆಸರು ದೀಪು ಅಂತ. ನಾವು ಶಿರುವಾರದಿಂದ ಕಡಬರು ಟಾಲಿಂಗ್ ಗಾಡಿ ಹೋಗ್ತಾ ಇದ್ದೋ. ಸೆಂಟ್ರಲ್ ರೋಡಲ್ಲಿ ಅಲ್ಲಿ ಮುದ್ನಳ್ಳಿ ಅಂತ ಊರಲ್ಲಿ ಯಾರೋ ಇಬ್ಬರು ಅಡ್ಡ ಹಾಕಿದ್ರು. ನಿಲ್ಲಿಸ್ತು ಪೊಲೀಸು ಅಂತ ಹೇಳಿದ್ರು. ನಾವು ಯಾವ ಹಾಡು ಹಾಕಿದ್ರು ಅಂದರೆ ಅಂಬೇಡ್ಕರ್ ಹಾಡು ಹಾಕಿದ್ವಿ ಅಂದರು. ಅದಕ್ಕೆ ಆ ಹಾಡು ಹೆಂಗೆ ಹಾಕಿದ್ರ ಅಂತ ಬಾಯಿಗೆ ಬಂದ ಎಲ್ಲ ಅಲ್ಕರ್ಕಮಾಟೆಲ್ಲ ಬೈದು ಕೆಳಗೆ ಇಟ್ಕೊಂಡು ಹೇಳ್ಕೊಂಡು ಹೊಡೆದು ಮರ್ಮಾಂಗಕ್ಕೆಲ್ಲ ಹೊಡೆದ್ಬಿಟ್ಟು ನನಗೆ ನಮ್ಮ ಇಬ್ಬರು ನನ್ನ ಜಾತಿ ಬಗ್ಗೆ ಎಲ್ಲ ಕೆಟ್ಟಾಗೆಲ್ಲ ಮಾತಾಡಿದ್ರು. ಅಂದರೆ ಒಲೆರೋ ಮಾದಿರೋ ಅಂತ ಹೇಳಿದ್ರೆ ನಾವು ಮಾದಿರೋದಕ್ಕೆ ಜಾಸ್ತಿ ಹೊಡೆದ್ಬಿಟ್ರು ಇಬ್ಬರು ಇಟ್ಕೊಂಡು. ಅವ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಯಾರು ಅಲ್ಲೇ ಇದ್ದವರು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ರು. ಕಂಪ್ಲೇಂಟ್ ಆಗೈತಾ?
ಪೊಲೀಸ್ ಕಂಪ್ಲೇಂಟ್ ಆಯಿತಾ? ಹಾಂ. ಎಸ್, ಆ ಯುವಕ ಇದೆಲ್ಲವುದನ್ನು ಕೂಡ ಕ್ಯಾಮ್ರಾ ಮುಂದೆ ಹೇಳ್ಕೊಂಡಿದ್ದಾನೆ. ಇದಾದ್ಮೇಲೆ ಆ ಒಂದು ಸನ್ನಿವೇಶ ಇದೆಯಲ್ಲ, ಅವನನ್ನ ಆಚೆ ಎಳೆದು ಮನಸ್ಸೋ ಇಚ್ಛೆ ಥಳಿಸಿದ್ದಂಥದ್ದು ಇದೆಯಲ್ಲ, ನಿಜಕ್ಕೂ ಇದು ಸಮಾಜ ತಲೆ ತೆಗೆಸುವಂಥ ಸನ್ನಿವೇಶ. ಆ ಯುವಕ ಮಾಡಬಾರ್ದು ತಪ್ಪೇನು ಮಾಡಿದ್ದಾನೆ? ಏನೋ ಒಂದು ವೆಹಿಕಲಲ್ಲಿ ವಾಹನದಲ್ಲಿ ಹೋಗ್ಬೇಕಾದ್ರೆ, ಟಾಟಾ ಎಸಿನಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸೌಂಡ್ ಕೊಟ್ಕೊಂಡು ಹಾಡು ಕೇಳ್ಕೊಂಡು ಹೋಗ್ತಾ ಇರ್ಬೋದು. ನಿಮಗೇನಾದರೂ ಆ ವಿಚಾರ ಇಟ್ಕೊಂಡು ಏನಾದ್ರು ರ್ಯಾಗಿಂಗ್ ಮಾಡಿದ್ರೆ, ರೇಗಿಸಿದ್ರೆ, ನೀವು ಅವನ ಜೊತೆ ಗಲಾಟೆ ಮಾಡೋದ್ರಲ್ಲಿ ಅರ್ಥ ಇದೆ. ಆತ ಅವನ ಪಾಡಿಗೆ ಅವನು ಟಾಟಾ ಎಸಿನಲ್ಲಿ ಹೋಗ್ಬೇಕಾದ್ರೆ ನೀವು ಈ ರೀತಿಯಾಗಿ ಮಾಡಿದ್ರೆ ಇದು ಸಮಾಜ ಎಷ್ಟು ಮಟ್ಟಿಗೆ ಹದಗೆಡ್ತಾ ಇದೆ ನೋಡಿ. ಇದನ್ನೂ ಕೂಡ ನಾನು ಕಳೆದ ಎಪಿಸೋಡ್ಗಳಲ್ಲೂ ಹೇಳಿದ್ದೆ, ಹಳ್ಳಿ ಭಾಗದಲ್ಲಿ ಈ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ. ನಾನು ದಲಿತ ಮುಖಂಡರಿಗೆ ಮನವಿ ಮಾಡೋದಿಷ್ಟೇ, ನೀವು ದಲಿತ ನಾಯಕರು, ನಾವು ದಲಿತರ ಪರ, ನಾವು ದಲಿತರ ಪರವಾಗಿದ್ದೀವಿ, ದೌರ್ಜನ್ಯಕ್ಕೊಳಗಾರು ನಾವು ಮುಂದೆ ಬರ್ತೀವಿ ಅಂತ ಹೋರಾಟಗಾರರು ಇದ್ದೀರಲ್ಲ ಕೆಲವರು, ಎಲ್ಲ ಸೋಕಾಲ್ಡ್ ಹೋರಾಟಗಾರರಿಗೆ ನಾನು ಹೇಳೋದಿಷ್ಟೇ. ಕೆಲವೊಬ್ರು ಇದ್ದಾರೆ ನಕಲಿ ಹೋರಾಟಗಾರರ ಮುಖವಾಡವನ್ನು ಇಟ್ಕೊಂಡು ಬಂದಿದ್ದಾರೆ, ಕೆಲವರು ಜೆನ್ಯೂನ್ ಹೋರಾಟಗಾರರು ಇದ್ದಾರೆ. ಇದರಲ್ಲಿ ದಲಿತ ಪರವಾದಂಥ ಹೋರಾಟ ಮಾಡೋದಷ್ಟೇ ಅಲ್ಲ, ದಲಿತರ ಜೊತೆ ನಿಂತ್ಕೊಳ್ಳೋವಂಥದ್ದು ಅಷ್ಟೇ ಪ್ರಮುಖ ಆಗುತ್ತೆ. ದಲಿತರ ಹೆಸರು ಹೇಳ್ಕೊಂಡು ನೀವು ಕಾರು ಬಂಗ್ಲೆಗಳನ್ನು ಕಟ್ಟಿಸ್ಕೊಳ್ಳೋದಲ್ಲ, ದಲಿತರಿಗೆ ಈ ರೀತಿಯಾದಂಥ ಶೋಷಣೆಗಳಾಗುತ್ತಲ್ಲ ಅದು ಮುಖ್ಯ ಆಗುತ್ತೆ. ಯಾರೇ ಆಚೆ ಬಂದಿದ್ದೀರಾ? ಈ ಯುವಕನಿಗೆ ಈ ರೀತಿಯಾದಂಥ ದೊಡ್ಡ ಮಟ್ಟಿಗೆ ಗಾಯ ಆಗಿದೆ, ದೊಡ್ಡ ಮಟ್ಟಿಗೆ ದೌರ್ಜನ್ಯ ಆಗಿದೆ. ಯಾವ ದಲಿತ ಪರ ಹೋರಾಟಗಾರರು ಇವತ್ತು ಜೊತೆ ನಿಂತಿದ್ದಾವೆ? ಹಾಗಾದ್ರೆ ಯಾವುದೋ ಒಂದು ನಿಮಗೆ ಬೇಕಾದಂಥ ಅವಶ್ಯಕತೆ ಇದ್ದಂಥ ಹೋರಾಟಗಳಿಗೆ ಇಳಿಯೋದು ಬಿಟ್ರೆ ನೀವು ಮೂಲ ಹಳ್ಳಿಗರಿಗೆ ಆಗ್ತಾ ಇರುವಂಥ, ಇನ್ನೂ ಕೂಡ ಜೀವಂತ ಆಗಿರುವಂಥ ದಲಿತರ ದೌರ್ಜನ್ಯಗಳನ್ನು ನೀವು ಯಾಕೆ ಹೋಗ್ಲಾಡಿಸ್ತಾ ಇಲ್ಲ? ದಲಿತರನ್ನ ನೀವು ಇಟ್ಕೊಂಡು ಕೆಲವ್ರನ್ನ ಮಿಸ್ಯೂಸ್ ಮಾಡಿಕೊಂಡು ಅವ್ರ ಅಟ್ರಾಸಿಟಿಯನ್ನ ದುರುಪಯೋಗ ಪಡಿಸ್ಕೊಂಡು ನೀವು ದಲಿತ ಪರ ಹೋರಾಟಗಾರರು ಅಂತ ಅವ್ರ ದೌರ್ಜನ್ಯಕ್ಕೆ ಒಳಗಾಗ್ತಲೇ ಇದ್ದಾರೆ. ಇವತ್ತು ದಲಿತರು ಹಳ್ಳಿ ಭಾಗದಲ್ಲಿ ರಸ್ತೆ ಗುಡಿಸ್ಬೇಕು, ಕಸ ಹೊಡಿಬೇಕು, ಅವ್ರಿಗೆ ಊಟ ತಿಂಡಿ ಬೇಕಾದ್ರೆ ಆಚೆ ಕಡೆ ಒಂದು ತಟ್ಟೆ ಇಟ್ಟಿರ್ತಾರೆ, ಲೋಟ ಇಟ್ಟಿರ್ತಾರೆ. ಇನ್ನೂ ಕೂಡ ಜೀವಂತವಾಗಿದೆಯಲ್ಲ ಇದೆಲ್ಲ. ಯಾರು ಹೋಗ್ಲಾಡ್ಸೋರು ಇದನ್ನ? ಇಂತಹದ್ದನ್ನ ಮಾಡೋದು ಬಿಟ್ಟು ನೋಡಿ, ಯುವಕ ಇನ್ನು ಕಾಲೇಜು ವಿದ್ಯಾರ್ಥಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಜೀವಕ್ಕೆ ಅಪಾಯ, ಅದು ಬಹಳ ತೀವ್ರವಾಗಿ ಪೆಟ್ಟಾಗಿದೆ. ಇಂತಹ ಸನ್ನಿವೇಶದಲ್ಲಿ ಯಾರು ಹೋರಾಟಕ್ಕೆ ಬಂದಿದ್ದೀರಾ? ಗುಬ್ಬಿ ತಾಲೂಕಿನಲ್ಲಿ ಏನಿದೊಂದು ಘಟನೆ ಸಂಭವಿಸ್ತು, ಕೂಡಲೇ ಅವರು ಗುಬ್ಬಿ ಆಸ್ಪತ್ರೆಗೆ ದಾಖಲಾಗಿ ನಂತರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲಿಸ್ತಾರೆ. ಯಾರ್ಯಾರ ಮೇಲೆ? ಚಂದ್ರಶೇಖರ್ ರೈಲ್ವೆ ಇಲಾಖೆ ಪೊಲೀಸ್ ಹಾಗೂ ನರಸಿಂಹರಾಜು ಗಿಡದ ಮುದ್ನಳ್ಳಿ, ಇವರಿಬ್ಬರ ಮೇಲೂ ಕೂಡ ದೀಪು ಕೊಟ್ಟಂತ ದೂರಿನ ಮೇರೆಗೆ FIR ಕೂಡ ದಾಖಲಾಗುತ್ತೆ. ಅದು ನನ್ನ ಹತ್ರ ಇದೆ. ಕಠಿಣ ಶಿಕ್ಷೆಗಳಾಗಬೇಕಿಂತವ್ರಿಗೆ, ಬುದ್ಧಿ ಕಲಿಬೇಕು ಇವರು. ಇಬ್ರು ಮೇಲೂ ಕೂಡ FIR ಆಗಿದೆ. ಈ ಒಂದು FIR ನಲ್ಲಿ ನೋಡಿ ಯಾವ್ಯಾವ ಕೇಸ್ ಹಾಕಿದ್ದಾರೆ ಅಂದ್ರೆ, BNS ಕಾಯ್ದೆ ಅಡಿ 109, 113, 126, 3, 351, 352 ಇದೆಲ್ಲವುದನ್ನು ಕೂಡ ದಾಖಲು ಮಾಡಿದ್ದಾರೆ. ಇದೆಲ್ಲವುದ್ರ ಮಧ್ಯೆ ಈಗಾಗಲೇ ಗುಬ್ಬಿ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ, ಚುರುಕುಗೊಂಡಿದ್ದಾರೆ. ಪ್ರಕರಣ ಕೂಡ ದಾಖಲಾಗಿದೆ ಅವರಿಬ್ಬರ ಮೇಲೆ. ಆ ಯುವಕನ ಮೇಲೆ ಹಲ್ಲೆ ನಡೀತು. ಎಲ್ಲರೂ ಕೂಡ ಇದನ್ನ ಸಾಕಷ್ಟು ಮಂದಿ ವಿರೋಧಿಸ್ತಾ ಇದ್ದಾರೆ. ಟಾಟಾ ಎಸಿನಲ್ಲಿ ಜೈ ಭೀಮ್ ಅಂಬೇಡ್ಕರ್ ಅವರ ಜೈ ಭೀಮ್ ಸಾಂಗ್ ಹಾಕಿದ್ದೇ ತಪ್ಪ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಇಂಥ ಬೆಳವಣಿಗೆಗಳಿದೆಯಲ್ಲ, ಅಂಬೇಡ್ಕರ್ ವಿಚಾರವಾಗಿ ಈ ರೀತಿಯಾದಂಥ ಬೆಳವಣಿಗೆಗಳು. ಅಂಬೇಡ್ಕರ್ ಯಾವುದೇ ಜಾತಿಗೆ ಸೀಮಿತ ಆದಂಥವ್ರಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತ ಆದಂಥವ್ರಲ್ಲ, ಅವರು ದೇಶಕ್ಕೆ ಸೀಮಿತ ಆದಂಥವ್ರು. ನಾವೇನು ಬುದ್ಧ, ಬಸವ, ಅಂಬೇಡ್ಕರ್ ಅಂತೀವಿ, ಈ ಮೂವರೂ ಕೂಡ ದೇಶಕ್ಕೆ ಸೀಮಿತ ಆದಂಥವ್ರು. ಅವರು ದೇಶ ಮೀರಿ ಹೋದಂಥವ್ರು. ಅಂಥವ್ರನ್ನೇ ನೀವು ಒಂದೊಂದು ಜಾತಿಗೆ
ಮೀಸಲು ಮಾಡ್ತಾ ಹೋದ್ರೆ ಸಮಾಜ ಖಂಡಿತವಾಗೂ ಹದಗೆಟ್ಟುತ್ತೆ. ಸವರ್ಣೀಯರು ಈ ರೀತಿಯಾಗಿ ಅರ್ಥಾತ್ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂಥವ್ರೆಲ್ಲ ದಲಿತರ ಮೇಲಿನ ದೌರ್ಜನ್ಯಗಳಿದೆಯಲ್ಲ, ಇದು ಕಂಪ್ಲೀಟ್ ಆಗಿ ಹೋಗ್ಲಾಡಬೇಕು. ಇದ್ರ ಮಧ್ಯೆ ದಲಿತರ ಪರ ನಾವಿದ್ದೀವಿ ಅಂತ ಹೋರಾಟಗಾರರಿದ್ದಾರಲ್ಲ, ನಾಯಕರು ಅನ್ನಿಸ್ಕೊಂಡವ್ರಂಥವ್ರು, ಅವ್ರಿಗೂ ಕೂಡ ಒಂದು ಸ್ವಲ್ಪ ಪರಿಜ್ಞಾನ ಅನ್ನುವಂಥದ್ದು ಬರಬೇಕು. ದಲಿತರ ಹೆಸರು ಹೇಳ್ಕೊಂಡು ಕಾರು ಬಂಗ್ಲೆ ಸೈಟು ಮಾಡ್ತಾ ಇರುವಂಥವ್ರು, ಅವರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋರು ಕೂಡ ಮೂಲ ಎಲ್ಲಿ ತಪ್ಪಾಗ್ತಾ ಇದೆ, ನಮ್ಮ ದಲಿತ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಹೋರಾಟ ಮಾಡಬೇಕು. ಇದು ಪ್ರಜಾಶಕ್ತಿ ಟಿವಿಯ ಕಳಕಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.